ತಿಂಡಿ ನನಗೆ ನನಗೆ. ಚಿರು ಮತ್ತು ಚೋಟುನ ರಾಗಿನ ಕಣಕ್ಕೆ ಹಾಕಿ ಬಡಿತಿದ್ರು ಅಂತ ಹೇಳಿ ನಮ್ಮನೆಗೆ ತಂದು ಬಿಟ್ಬಿಟ್ಟು ಹೋದ್ರು. ಸಿಕ್ಕಾಬಟ್ಟೆ ಧೂಳಿರುತ್ತೆ ಅಂತ. ಅಲ್ಲಿ ಮನೆ ಹತ್ರ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಅವ್ರ ಅಜ್ಜಿ ತಾತ ಹಾಗೆ ನನ್ನ ತಂಗಿ ಅವ್ರ ಮನೆಯವರೆಲ್ಲ ಹೋಗಿದ್ರು. ಹಾಗಾಗಿ ನಮ್ಮೂರು ಇಲ್ಲೇ ಹತ್ತಿರ ಇರೋದ್ರಿಂದ ಇಲ್ಲಿಗೆ ತಂದು ಬಿಟ್ಬಿಟ್ಟು ಹೋಗಿದ್ದಾರೆ. ತಿಂಡಿ ಎಲ್ಲ ತಂದು ಕೊಟ್ಟು ನಮ್ಮಮ್ಮ ಎಲ್ಲಿ ಹೋದ್ರೂ ನಮ್ಮಮ್ಮನ ಹಿಂದ್ಗಡೆನೇ ಸುತ್ತುತ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಬಿಸಿಲೈತೆ ಇವಾಗ. ನಮ್ಮಮ್ಮ ಹಂಚಿ ಕಡ್ಡಿ ಬಿಡಿಸ್ತೈತೆ. ಹಂಗೂ ನಮ್ಮಮ್ಮನ ಜೊತೆನೇ ಇದ್ದಾರೆ ಇಬ್ಬರು ಕೂಡ. ಸಂಜೆ ತನಕ ಇದ್ದು ಸಂಜೆ ಮೇಲೆ ಹೋಗ್ತಾರೆ. ಇವತ್ತು ಈ ವಿಡಿಯೋದಲ್ಲಿ ಅವ್ರು ಏನೇನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನೇ ನಾನು ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ನೋಡಿ, ಇವತ್ತು ಸಿಸ್ವಾರು ಕೂಡ ಇಲ್ಲ, ಭಾನುವಾರ. ಸಿಸ್ವಾರ ಇದ್ದಿದ್ದರೆ ನಮ್ಮ ಚೋಟು ಸಿಸ್ವಾರ್ಗೆ ಹೋಗ್ತಾ ಇದ್ಲು. ಚಿರು ಒಬ್ಬ ಮನೆ ಹತ್ರ ಇರ್ತಿದ್ದ. ಇವತ್ತು ಸಿಸ್ವಾರು ಕೂಡ ಇಲ್ದೇ ಇರೋದ್ರಿಂದ ನಮ್ಮೂರಿಗೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಇದೆಯಲ್ಲ ಇದು ಯಾರು ಲೈನಿಗೆ ಕೊಟ್ಟರು? ಹಾಂ ಬಾ, ಬಿಸಿಲು ಒಳಗೆ, ಬಿಸಿಲು ಬಾ ಒಳಗೆ, ಕರ್ಕೊಂಬಲ್ಲ ಒಳಗೆ. ಅವನಿಗೆ ತಲೆ ಬಚ್ಕೊಟ್ಟೆ ಇಲ್ಲ, ಬರೀ ನೀನು ಮಾತ್ರ ಬಚ್ಕೊಂಡಿರಂಗಿದ್ದಿ. ಒಂದು 5-10 ನಿಮಿಷ ಚೆನ್ನಾಗಿ ಆಟ ಆಡೋರು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಬ್ಬರೂ ಜಗಳ ಆಡೋರು. ನಮ್ಮದು ಚಿರಾಂತದಂತೂ ತುಂಬ ಚೇಷ್ಟೆ ಜಾಸ್ತಿ ಆಗಿತ್ತು. ಜೊತೆಗೆ ನನ್ನ ಮಗನೂ ಕೂಡ ಅವಾಗವಾಗ ಅಳ್ತಾ ಇದ್ದ. ಅವ್ರು ಆಟ ಆಡ್ಸಿದ್ರೆ ಇವನು ಕೂಡ ಆಟ ಆಡೋನು, ಅವ್ರು ಹೋದರೆ ಇವನು ಹೊಳೋನು. ನಮ್ಮಮ್ಮ ಅವಾಗ ತಾನೇ ಬಟ್ಟೆ ತೊಳ್ಕೊಂಡು ಬಂತು. ಎಲ್ಲೋಗಿದ್ಲೆ ಚಿರು? ಯಾಕೋಗಿದೆ? ಯಾಕೋಗಿದೆ? ಬಿದ್ರೆ ಏನ್ ಮಾಡ್ತಿ? ಬೈಕ್ ಎಳಿತಾ ಇದೆಯಲ್ಲ ಹಂಗೆ. ಅವ ಬಿದ್ರೆ ಏನ್ ಮಾಡ್ತಿ? ಬೀಳಕಲ್ಲ ಹೇಳದ ನಿನ್ಗೆ. ನಿಮ್ಮ ತಾತ ಫೋನ್ ಮಾಡಿತ್ತು, ಚಿರು ಏನು ಮಾಡ್ತಾವನೆ, ಅಳ್ತಾವನ ಅಂತ. ಹೋಯ್ತಿ ನಿಮ್ಮೂರಿಗೆ? ಹಾಂ ಬೇಡ, ಇರ್ತೀಯ ಇಲ್ಲೆಯಾ? ಅವ ಇರ್ತೀಯ ಚಿರು? ಅಲ್ಲಿಗೆ ಬೈಕ್ ಬಿದ್ದೋದ್ರೆ ಏನು ಮಾಡೋದಾಗ? ಇಲ್ಲಿ ಜಾಗ ಚಿಕ್ತು, ಎತ್ತಕ್ಕದ ಚಿರೋ ಹತ್ತೇರು ಓಡಿಸ್ಕೋಯ್ತಿ. ಪಾತ್ರೆನ ಬಂದ ಅಂತ ಹೇಳಿ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಕೂಡ ಪಾತ್ರೆನ ತೊಗೊತಿದ್ದಾರೆ. ಇವ್ರು ಕೇಳೋ ರೈಟ್ಗೆ ಅವ್ನು ಕೊಡಲಿಲ್ಲ, ಅವ್ನು ಹೇಳೋ ರೈಟ್ಗೆ ಇವ್ರು ತೊಗೊಳ್ಳಿಲ್ಲ. ಸುಮ್ಮನೆ ನೋಡಿದ್ರು. ಪಾತ್ರೆನಿಗೂ ಕೂಡ ವ್ಯಾಪಾರ ಆಗಲಿಲ್ಲ, ಇವರು ಕೂಡ ತೊಗೊಳ್ಳಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್, ಎಲ್ಲ ವೇಸ್ಟ್ ಆಯಿತು ಅಷ್ಟೇ. ಅವನು ತುಂಬ ಜಾಸ್ತಿ ಹೇಳ್ತಾ ಇದ್ದ. ಹಾಗೇ ಕೆಳಗಡೆ ಅವ್ನು ಸ್ವಲ್ಪ ಕಮ್ಮಿ ಕೊಟ್ಟಿದ್ದಂತೆ, ಇಲ್ಲಿ ಅಷ್ಟು ಕೊಡಲ್ಲ ಅಂತ ಹೇಳ್ತಾ ಇದ್ದ. ಹಂಗೆ ಹಿಂಗೆ ಆಡ್ಕೊಂಡು ಬಾರ್ಗಿಂಗ್ ಎಲ್ಲ ಮಾಡಿದ್ರು, ಕೊನೆಗೂ ತಗೊಳ್ಳಿಲ್ಲ. ಅವನ ಪಾಡಿಗೆ ಅವ್ನು ಹೋದ. ಹಿಡಿತಾರೋ ಚಿರು ಮಾತಾಡ್ಬೇಡ್ಕಲ್ಲ, ಮಾತಾಡು. ಹಲೋ, ಚೆನ್ನಾಗಿದೆಯಾ? ಬಾಯ್, ಟಾಟಾ, ಕಣ್ಬಿಡು, ಬಾಯ್, ಟಾಟಾ, ಕಣ್ಬಿಡು, ಬಾಯ್, ಟಾಟಾ ಬಿಡು, ಬಾಯ್ ಸಿಯೋ, ಹಲೋ ಬಾಯ್ ಮಾಡ್ದಕ್ಕನ ಅವನೇ. ಆ ಕಡೆ ನಿಂತ್ಕೊಂಡ್ರೆ ನಳ್ಳು. ಅಮ್ಮ
ಅಲ್ಲಿ ಈರೊಳಗೆ ಕೆಂಪು ಕಾಣಿಸ್ತದೆ, ಕೆಂಪಕ್ಕೆ ಎಣ್ಣೆಗಿಲ್ವಲ್ಲ ಆ ಥರ ಹಂಗೆ ನೋಡಿದ್ರೆ ಭಯ ಕಾಣಿಸ್ತಾ ಇರ್ತದೆ. ಚಕ್ಲಿ ಒಬ್ಬ ರಾಜ ತಡಿ ಅನ್ಸತಿ ಏನಾರ ಮಾಡಿರಿ ಕಾಯ್ದ ಹೋಗು ಕೊಡು ಹಾಕ್ಬಿಟ್ಟು ಬಾ. ವಿಡಿಯೋ ಮಾಡ್ಬಿಡ್ತೀನಿ ತಡಿ. ಅದಿಲ್ಲ ಕಲ್ಲು ಎಸಿ ಬಿಡಕಲ್ಲ. ಹಾಯ್ ಮಾಡು, ಈ ಕಡೆಗೆ ತಿರುಗು, ಈ ಕಡೆಗೆ ಹಾಯ್. ಸಿಲ್ಲ ಹೊಡಿ, ಪಿಪಿ ಹೊಡಿ, ಪಿಪಿ ಹೊಡಿ. ಅದು ತಗೊಂಡು ಊದದ ಊದ್ಲದ ಊದು, ಸ್ಟೈಲ್ ಮಾಡು. ದೊಡ್ಡದ ಸೆಕೆಂಡು ಸಾಕಲ್ವಾ ಒಂದು ಫೋಟೋ ಹೆಂಗೆ ತೆಗ್ದಿದ್ದಿ ಬನ್ನಿ ತೋರು. ಆಯ್ತು ತಡಿ ಅದೊಂದು ಫುಲ್ ತೆಗೆದ್ಬಿಡೋದಾ ಒಂದು ಅರ್ಧ. ಹಾಂ ಕುಡ್ಲು ಮಾಡ್ಕೋ ಇಲ್ಲಿ ಯಾಕ್ಲಾ ಇವತ್ತು ಓದಿದ್ದೀನಿ ಮನೆ ಬೇಡವಾ ಮನೆ ಹಾಕಿ ಬರುತ್ತೆ ಆಮೇಲೆ ಸಾಕು ಸದ್ಯಕ್ಕೆ ಬರ್ತಿತ್ತು ಸಾಲ ಎಲ್ಲ ಕಿಸ್ಕೊಂಡು ಏನು ಮಾಡ್ತಾರೆ ಇದಾಗ ನೋಡೋದು ದೋನು ಏನಂಗೆ ಬಂದ್ಬಿಟ್ಟ ಇವತ್ತು. ಅಲ್ಲೇ ಇವ್ರು ಕರ್ಕೊಂಡೋಗಿತ್ತಿಲ್ಲ ನಮ್ಮ ಕಪ್ಪಿಗೆ ಅವ್ನು ಕರ್ಕೊಂಡೋಗಿದ್ದ. ಕರ್ಕೊಂಡೋಗ್ಬಿಟ್ಟಿದೆ. ಇವತ್ತು ನಾನ್ ಬರ್ತೀನಿ, ನಂಗೆ ಇವತ್ತು ಗೋಬಿನೂ ಪಾನಿಪುರಿನೂ ಕೊಡ್ಸು, ಗೋಬಿನ ಸರಿ ಪಾನಿಪುರಿ ಸರಿ ಯಾವ್ದೋ ಒಂದು ಕೊಡ್ಸು ಬರ್ತೀನಿ ಅಂತ. ಸರಿ ಆಯ್ತು ಬಿಡಪ್ಪ. ಇವಾಗೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅವರು ನಮ್ಮ ಅಣ್ಣ ಹಾಗೆಯೇ ಚಿಕ್ಕಮ್ಮ. ಅವನು ದೊಡ್ಡವನು ನಮ್ಮ ಅಕ್ಕನ ಮಗ ಧನು ಅಂತ ಹೇಳಿ ಇವಾಗ ಜಸ್ಟ್ ನಮ್ಮ ಮನೆಗೆ ಬಂದರು. ಹಾಗೆ ಇವ್ರ ಜೊತೆ ಎಲ್ಲ ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ನಮ್ಮ ಚಿರುಗೆ ಇವಾಗ ನಿದ್ದೆ ಬಂದೈತೆ, ಈಗ ಮಲ್ಕೊಳ್ಳೋಕ್ಕೆ ಅಂತ ಹೇಳಿ ಹಂಗೆ ಆಡ್ತಾ ಇದ್ದಾನೆ. ಈಗ ಸ್ವಲ್ಪ ಹೊತ್ತು ಅವನ್ನ ಮಲಗಿಸ್ಬಿಟ್ಟು ಮತ್ತೆ ಊರಿಗೆ ಕರ್ಕೊಂಡೋಗಿ ಬಿಡಬೇಕು ಅವ್ರನ್ನ. ಇಲ್ಲ ಸಂಜೆ ಹೊತ್ತು ಅವನು ಅವ್ರ ಅಮ್ಮನ ಬಿಟ್ಟಿರೋದಿಲ್ಲ. ಅವ್ರ ಅಮ್ಮ ಆಗಲಿ ಅಥವಾ ಅವ್ರ ಅಜ್ಜಿ ಯಾರಾದರೂ ಒಬ್ಬರು ಇರಲೇಬೇಕು, ನಮ್ಮ ಜೊತೆ ಇರೋಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಬೇಕಾದರೆ ಆಟ ಆಡ್ತಾನೆ, ಸಂಜೆ ಅವ್ರ ಮನೆಗೆ ಹೋಗಬೇಕು ಅವನು. ಇವಾಗ ಮಲಗಿಸ್ತೈತಿ ಅಮ್ಮ ಅವನನ್ನು. ಚಿರು ನಿದ್ದೆಯಿಂದ ಎದ್ದಾಯಿತು, ಊರಿಗೆ ಹೋಗೋಕ್ಕೆ ರೆಡಿ. ಅವರು ಮುಂಚಾಗಲೇ ಹೇಳ್ದಂಗೆ ಅವನು ಸಂಜೆ ಹೊತ್ತು ಇಲ್ಲಿ ಇರಲ್ಲ, ಹಾಗಾಗಿ ಅಪ್ಪ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾಯಿದ್ದೆ. ನಮ್ಮ ಚೋಟು ಇರ್ತಾಳೆ, ಆದರೆ ನಮ್ಮ ಚಿರು ಇರಲ್ಲ, ಹೋಗಿ ಬಿಟ್ಬಿಟ್ಟು ಬರ್ತಾರೆ. ಈ ಲಾಗ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.